Welcome back to my channel. My channel. Our channel. ಇವತ್ತು ಭೀಮನ ಅಮಾವಾಸ್ಯೆ ಏನು ಕೊಡಿಸ್ತೀರಾ? ಬೇಡ, ಏನು ಕೊಡ್ಸೋದು ಬೇಡ. ಕಾಲ್ಗೆಲ್ಲ ನಮಸ್ಕಾರ ಮಾಡಬೇಕು, ಆದರೆ ಏನು ಕೊಡಲ್ಲ ನೋಡಿ. ಸೊ ಹಾಗಾಗಿ ಇವತ್ತು ಬೆಳಗ್ಗೆಯಿಂದ ಮನೆಗೆ ಏನಾಯ್ತು, ವರ್ಷ ಪೂರ್ತಿ ಕಿತ್ಕೊಂಡಿರ್ತಾರೆ ಜೀವನಂದು. ಮತ್ತೆ ಇವತ್ತೇನು ಸ್ಪೆಷಲ್ ಕೊಡ್ಸೋದು? ಏನು ಕೊಡ್ಸಿದ್ದೀರಾ? ಏನು ಕೊಡ್ಸಿದ್ರೆ ಡ್ರೆಸ್ ತೊಗೊತೀವಿ ಅಷ್ಟೇ. ಮತ್ತೇನು ಗೋಲ್ಡ್ ಜ್ಯುವೆಲ್ರಿ ಅಂತೂ ಏನು ತೊಗೊಳಲ್ಲ, ಯಾಕಂದರೆ ಗೋಲ್ಡ್ ರೇಟ್ ಜಾಸ್ತಿ ಆಗಿರೋದ್ರಿಂದ. ಏನೂ ಇಲ್ಲ ರೀ ಬಾಯ್ಲಿ, ನಾನೇನು ಜಾಸ್ತಿ ಕೇಳಲ್ಲ, ಏನು ಜಾಸ್ತಿ ಕೇಳಲ್ಲ. ಒಂದು 10 kg ಬಂಗಾರ ಕೊಡ್ಸ್ಬಿಡು ಸಾಕು. ಇಲ್ಲ ಡೈಮಂಡ್ ಕೊಡ್ಸು, ಕಡಿಮೆ ಐತೆ ಅಂತ ಡೈಮಂಡ್. ನಾಳೆ ಜಾತ್ರೆಲೆಲ್ಲ ಸಿಗಲ್ಲ ಅದು ಡೈಮಂಡ್. ಸಿಗುತ್ತಾ? ಇಂಥ ಕಂಜು, ಅದಕ್ಕೆ ಹೇಳ್ತಾರೆ ಕಂಜೂಸ್ ಗಂಡ ಅಂತ. ಹೋಗಿ ಈಗ ಮನೆ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೋಬೇಕು. ಆ್ಯಕ್ಚುಲಿ ಹುಷಾರಿಲ್ಲ, ಅದರಲ್ಲೇ ಫುಲ್ ಕೆಲಸಗಳೆಲ್ಲ ಮಾಡ್ಕೋತಾ ಇದ್ದೀವಿ. ಒಂದೊಂದೇ ಕೆಲಸ ನಡೀತಾ ಇದೆ. ಟೀಗೆ ಇಟ್ಟಿದ್ದೀನಿ, ಟೀ ಕುಟ್ಬಿಟ್ಟು ಸ್ಟ್ರಾಂಗ್ ಆಗಿ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೋಬೇಕು. ಅವನಿಗೆ ಸ್ಕೂಲಿಗೆ ಕಟ್ಟೋಕ್ಕೆ ದೋಸೆಗೆ ಹಾಕಿದ್ದೆ, ದೋಸೆ ಹಿಟ್ಟು ರೆಡಿಯಾಗಿದೆ, ನೋಡ್ತಾ ಇರ್ಬೋದು ನೀವು. ಈಗ ದೋಸೆ ಆಗುತ್ತೋ ಪಡ್ಡು ಆಗುತ್ತೋ ಒಂದು ಗೊತ್ತಿಲ್ಲ, ಆದಾಗ ಹೇಳ್ತೀನಿ. ಓಕೆ, ಮತ್ತೆ ಸಿಗ್ತೀನಿ. ಯೆಲ್ಲೋ ಕಲರ್ ಬಜ್ಜಿ. ವಾವ್, ಕರೆಂಟ್ ಬಂತು ನೋಡಿ. ಯೆಲ್ಲೋ ಕಲರ್ ಅಂದಿದ್ದ ತಕ್ಷಣ ಏನಿಲ್ಲ, ನಮ್ಮ ಮನೆಯವ್ರು ಲೈಟ್ ಹಾಕಿದ್ರು. ಎಲ್ಲಿದ್ದಾಳೆ ಇವಳು? ಫುಲ್ ಡೇ ಟಾರ್ಚರ್ ಕೊಡ್ತಾಳೆ, ಎತ್ಕೋ ಅಂತ. ಇವಾಗ ನೋಡಿದ್ರೆ ಸರಿಯಾಗಿ ನಿದ್ದೆ ಹೊಡಿತಾಳೆ, ಆಮೇಲೆ ಟಾರ್ಚರ್ ಕೊಡ್ತಾಳೆ ನಮಗೆ. ಉಳಿದಿದೇ ಕೆಲಸ, ಎತ್ಕೋ. ನನಗೆ ಹೆಂಗೆ ಗೊತ್ತಾಗುತ್ತೆ ನಿಮ್ಮ ಕನಸು ಬಿತ್ತಿರೋದು? ಡಿಪ್ರೆಷನ್. ಹ್ಞೂ ಹೇಳು. ಆಯ್ತು ಹೇಳು, ತಡೀರಿ. ಮನೆಯಲ್ಲಿ ಚಪ್ಪಲಿ ಅಂಗಡಿನೇ ಇದ್ಬಿಟ್ಟೈತೆ, ಇವ್ರದ್ದೇ ಜಾಸ್ತಿ ಚಪ್ಪಲಿ. ಸರಿ ಸಾಕು, ಹೇಳ ಕೇಳ್ದೆಲ್ಲ ಕೊಡ್ಸಕ್ಕಾಗಲ್ಲ. ಇದು ನಾ ಕೊಡೋದು, ಇದ್ರಲ್ಲಿ ಏನಾದ್ರು ಜಾಸ್ತಿ ಇಟ್ಕೊಡ್ರಿ. ಏನು ಇಟ್ಕೊಡ್ಬೇಕ? ನಾಳೆ ಒಂದೊಂದು ಕೇಳ್ತೇನೆ, ವಾಪಸ್ ಕೊಡ. ಬರೀ 8 ರೂಪಾಯಿನಾ? ನಾಳೆ ಬೆಳಿಗ್ಗೆ ವಾಪಸ್ ಕೊಡ. ಒಂದು ಕೇಳ್ದಾನೆ. ಆಯ್ತು, ನಾಳೆ ಒಂದು 10,000 ರೂಪಾಯಿ ಕೊಡ್ತೇನೆ ನಾನು. ಕೊಡುವ.
ಇನ್ನು ಪೂಜೆ ಎಲ್ಲ ಆಗಿ ಹಿರಿಯರ ಆಶೀರ್ವಾದನೂ ತಗೊಂಡು ಇನ್ನು ನಮ್ಮದು ಶ್ರಾವಣ ಮಾಸದಲ್ಲಿ ಫಸ್ಟ್ ಹಬ್ಬ ಬರೋದೇ ನಾಗರ ಪಂಚಮಿ ಹಬ್ಬ. ಸೊ ಹಾಗಾಗಿ ನಾವು ಈ ಕಡೆ ಉತ್ತರ ಕರ್ನಾಟಕ ಸೈಡಲ್ಲಿ ನಾಗರ ಪಂಚಮಿ ಹಬ್ಬ ಅಂತಂದರೆ ಫಸ್ಟು ನೆನಪಾಗೋದೇ ಉಂಡಿ. ನೀವೇನು ಮಾಡ್ತಿರೋ ಬಿಡ್ತಿರೋ ಉಂಡಿ ಅಂತೂ ಕಟ್ಟಲೇಬೇಕು. ಸ್ವಲ್ಪ ಜನ 15-20 ದಿವಸದಿಂದನೇ ಪ್ರಿಪ್ರೇಷನ್ ಶುರು ಮಾಡಿರ್ತಾರೆ. ನಾವು ಜಸ್ಟ್ ಒಂದು ವಾರದಿಂದ ಶುರು ಮಾಡಿದ್ದೀವಿ. ಸೊ ಅದಕ್ಕೆಲ್ಲ ನಮ್ಮ ಮನೆಯವ್ರ ಮನೇಲಿದ್ದಾಗೇ ಸ್ವಲ್ಪ ಕೊಬ್ಬರಿ ತುರ್ಕೊಡೋದು, ಈ ಥರ ಬೆಲ್ಲ ಜಜ್ಕೊಡೋದು, ಏನಾದರೂ ಕಡಲೆ ಬೀಜ ಹುರ್ಕೊಡೋದು, ಈ ಥರ ಹೆಲ್ಪ್ ಮಾಡ್ತಾ ಇರ್ತಾರೆ. ಇನ್ನು ಅವರು ಕೊಬ್ಬರಿ ತುರ್ಕೊಡ್ಬೇಕಾದ್ರೆ ನನ್ನ ಮಕ್ಕಳು ತಿಂದೇ ಖಾಲಿ ಮಾಡ್ತಾ ಇದ್ದಾರೆ. ಅವ್ರು ಒಂದು ಬಟ್ಲ ತುರಿತಾ ಇದ್ದಾರೆ, ಅವ್ರು ತಿಂತಾ ಇದ್ದಾರೆ. ಇದೇ ಕೆಲಸ ಆಗೋಗ್ಬಿಟ್ಟಿತ್ತು. ಇನ್ನು ಈ ಹಬ್ಬದ ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿ ಕೊಬ್ಬರಿ ಬುಗುರಿ ಮಾಡ್ತಾರೆ, ಆಮೇಲೆ ಜೋಕಾಲಿ ಆಡೋದು, ಮತ್ತೇನಪ್ಪ ಉಂಡಿ ತಿನ್ನೋದೇ ಒಂದು ದೊಡ್ಡ ವಿಶೇಷತೆ ಈ ಹಬ್ಬದಲ್ಲಿ. ಇನ್ನು ನಾವು ಸಿಟಿಯಲ್ಲಿ ಇದ್ದವ್ರಿಗೆ ಈ ಹಬ್ಬದ ಬಗ್ಗೆ ಅಷ್ಟಾಗಿ ಗೊತ್ತಾಗಲ್ಲ. ಹಳ್ಳಿಯಲ್ಲಿ ಇದ್ದು ಹಬ್ಬ ನಾವು ಮಾಡ್ತೀವಲ್ಲ ಅವಾಗ ಒಂದೊಂದೇ ಗೊತ್ತಾಗುತ್ತೆ. ನಾನು ನಿಜವಾಗ್ಲೂ ಸಿಟಿಯಲ್ಲಿ ಇದ್ದಾಗ ಇಷ್ಟೊಂದೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾರ ಅಂತ ನನಗದು ಇದನ್ನೇ ಇರಲಿಲ್ಲ. ಹಳ್ಳಿಗೆ ಮದುವೆ ಆಗಿ ಬಂದಮೇಲೆ ನಾನು ಗೊತ್ತಾಗಿದ್ದು ಇಷ್ಟೊಂದೆಲ್ಲ ಪ್ರಿಪ್ರೇಷನ್ ಮಾಡ್ತಾರೆ, ಚೆನ್ನಾಗಿರುತ್ತೆ ಹಬ್ಬಕ್ಕೂ ಅಂತ. ಸಿಟಿಯಲ್ಲಿ ಏನಾಗ್ಬಿಡುತ್ತೆ ಅಂದರೆ ಬ್ಯುಸಿ ಲೈಫಲ್ಲಿ ನಾವು ಹಬ್ಬ ಅನ್ನೋದು ನಮಗೆ ಅದು ಮೈಂಡ್ಸೆಟ್ಟಲ್ಲಿ ಇರಲ್ಲ. ಬರೀ ದುಡಿಬೇಕು ಅಷ್ಟೇ. ಅಟ್ಲೀಸ್ಟ್ ಒಂದು ಹಬ್ಬ ಆಗಲಿ ಯಾವ್ದಾರ ಆಗಲಿ, ಹಬ್ಬ ಹರಿದಿನಗಳಲ್ಲಿ ಮನೆಯಲ್ಲಿ ಹಿರಿಯರಿದ್ದಾಗ ಈ ಥರ ಹಳ್ಳಿಯಲ್ಲಿ ಬಂದು ಹಬ್ಬ ಸೆಲೆಬ್ರೇಟ್ ಮಾಡಿ ನಿಜವಾಗ್ಲೂ ಮುಂದಿನ ಪೀಳಿಗೆಗೆ ಮಕ್ಕಳಿಗೆ ಗೊತ್ತಾಗುತ್ತೆ ಈ ಥರ ಹಬ್ಬಗಳು ಇತ್ತು ಅಂತ. ಯಾಕಂದರೆ ಇನ್ನೂ ಸ್ವಲ್ಪ ದಿವಸಕ್ಕೆ ಹಬ್ಬಗಳು ಹೋಗ್ಬಿಡುತ್ತೆ, ಎಲ್ಲ ಕಾನ್ಸೆಪ್ಟ್ಗಳೇ ಹೋಗ್ಬಿಡುತ್ತೆ. ಹಾಗಾಗಿ ಹೇಳ್ತಾ ಇರೋದು ನಾನು. ನಿಜವಾಗ್ಲೂ ಹಬ್ಬಗಳು ಸೆಲೆಬ್ರೇಟ್ ಮಾಡ್ಬೇಕಂದ್ರೆ ಹಳ್ಳಿಯಲ್ಲೇ ಸೆಲೆಬ್ರೇಟ್ ಮಾಡಬೇಕು. ಸಿಟಿಯಲ್ಲಂತೂ ಬ್ಯುಸಿ ಲೈಫಲ್ಲಿ ನಾವು ಯಾವ ಹಬ್ಬನೂ ಸೆಲೆಬ್ರೇಟ್ ಮಾಡಲ್ಲ. ಆಫೀಸ್ಗೆ ಹೋಗೋ ಟೆನ್ಷನಲ್ಲಿ ಏನೋ ಒಂದು ಮಾಡ್ಕೊಂಡು ತಿಂದ್ರು ಹೋದ್ರೆ ಆಯಿತು ಬಿಡು, ಪೂಜೆ ಮಾಡಿಬಿಟ್ಟು ಅಂತ ಅಂದ್ಕೊಂಡಿರ್ತೀವಿ. ಅದಲ್ಲ, ಹಬ್ಬ ಅವಾಗಿಂದ ಒಂಥರ ಪದ್ಧತಿ ಮಾಡ್ಕೊಂಬಂದಿದ್ದಾರಲ್ಲ, ಅದು ಚಂದ ಮಾಡೋಕ್ಕೆ. ಹಾಗಾಗಿ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇರೋದು ಅಷ್ಟೇನೆ. ಇನ್ನು ನೆಕ್ಸ್ಟು ವ್ಲಾಗಲ್ಲಿ ನಾನು ಯಾವ್ಯಾವ ಥರ ಉಂಡಿ ಕಟ್ಟಿದ್ವಿ ಏನು ಅಂತ ಹೇಳಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹಾಕ್ತೀನಿ. ನಿಜವಾಗ್ಲೂ ಸಬ್ಸ್ಕ್ರೈಬರ್ ಆಗ್ತಾಯಿಲ್ಲ, ವ್ಯೂಸ್ ಬರ್ತಾ ಇದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮಗೆ ನಾವೇನೋ ಒಂದು ಮೋಟಿವೇಶನ್ ಇಟ್ಕೊಂಡು ಮಾಡ್ತಾಯಿದ್ದೀವಿ. ಹಾಗಾಗಿ ನಿಮ್ಮದೊಂದು ಸಬ್ಸ್ಕ್ರೈಬರಿಂದ ನಮಗೆ ಮತ್ತಷ್ಟು ವೀಡಿಯೋಸ್ ಹಾಕೋಕ್ಕೆ ಎಂಕರೇಜ್ ಆಗುತ್ತೆ. ವೀಡಿಯೋಸ್ ಹಾಕಬೇಕು ನೋಡ್ತಾರೆ ಅಂತ ಹೇಳಿ. ಈ ಥರ ವೀಡಿಯೋಸು ಫ್ಯಾಮಿಲಿ ವೀಡಿಯೋಸೇ ನಾನು ಜಾಸ್ತಿ ಹಾಕೋದು. ಸೊ ಹಾಗಾಗಿ ಈ ಹಬ್ಬದಲ್ಲಿ ನಾವು ಉಂಡಿ ಕಟ್ಟೋದು ತಿನ್ನೋದಕ್ಕಲ್ಲ, ಬೇರೆಯವ್ರಿಗೆ ಕೊಡೋದಕ್ಕೆ, ಬೇರೆಯವ್ರಿಗೆ ಹಂಚೋದಕ್ಕೇನೆ ಒಂದು KG ಉಂಡಿ ಕಟ್ತೀವೇನೋ ನಾವು ಈ ಹಬ್ಬದಲ್ಲಿ. ಅದು ಒಂದು ಥರ ಅಲ್ಲ, 2 ಥರ ಅಲ್ಲ, 5 ಥರ 6 ಥರ ಕಟ್ತಾರೆ. ಅದು ನಾನಾ ಥರ ಉಂಡಿಗಳು ಕಟ್ತಾರಲ್ಲ, ತಿನ್ನೋ ಅಷ್ಟೊತ್ತಿಗೆನೇ ಸಾಕಾಗ್ಬಿಟ್ಟಿರುತ್ತೆ. ನಾನು ಅವಾಗ ಅಂತಿದ್ದೆ ಮದುವೆಕ್ಕಿಂತ ಮುಂಚೆ, ಈ ಥರ ಉಂಡಿ ತಿಂದ್ಬಿಟ್ರೆ ಶುಗರು BP ಎಲ್ಲ ಒಂದೇ ಸತಿ ಅಟ್ಕಾಯಿಸ್ಕೊಂಡ್ಬಿಡುತ್ತೆ. ಅದು ಫಸ್ಟು ಸ್ಟಾರ್ಟಿಂಗು ನಾನು ಮದುವೆ ಆಗಿ ಬಂದು ಹೊಸದ್ರಲ್ಲಿ ಉಂಡಿ ತಿನ್ನೋರಲ್ಲ ಎಲ್ಲ ಥರ ಉಂಡಿನ ತಟ್ಟೆಯಲ್ಲಿ ಜಜ್ಜಿ ಹಾಕ್ಕೊಂಡು ಮೇಲೆ ತುಪ್ಪ ಹಾಕ್ಕೊಂಡು ತಿನ್ನೋರು. ಇಷ್ಟು ಹೆಂಗಪ್ಪ ತಿಂತಾರೆ ಅಂತ ನಿಜವಾಗ್ಲೂ ಅಷ್ಟು ಅನ್ಸೋಗ್ಬಿಟ್ಟಿತ್ತು ನನಗೆ. ಇವಾಗ ಅನಿಸ್ತಾ ಇದೆ ಅವಾಗೆಲ್ಲ ಹಂಗೆ ಅಂತ ಇದ್ವಲ್ಲ, ಇವಾಗ ಹೆಂಗೆ ಅಂತ. ಇವಾಗ ನಾವು ಮಾಡೋ ಟೈಮಿಗೆ ನಮ್ಗೆ ಹಂಗೆ ಅನ್ನಿಸ್ತಾ ಇಲ್ಲ, ಬೇರೆ ಯಾರ ಮಾಡೋ ಟೈಮಿಗೆ ನಮ್ಗೆ ಹಂಗೆ ಅನ್ನಿಸ್ತಾ ಇತ್ತು. ಇನ್ನು ಅದೇ ಡಿಸ್ಕಷನ್ ಮಾಡ್ತಾಯಿದ್ವಿ, ಯಾರ್ಯಾರಿಗೆ ಕೊಡೋದು, ಏನೇನು ಎಷ್ಟೆಷ್ಟು ಕೊಡೋದು ಅಂತ ಹೇಳಿ. ಅದೇ ಡಿಸ್ಕಷನ್ನೇ ಆಗೋಗ್ಬಿಟ್ಟಿರುತ್ತೆ. ಇನ್ನು ನನ್ನ ಮಗಳು ಟಾರ್ಚರ್ ಕೊಡ್ತಾಯಿದ್ಲು, ಅದನ್ನು ಬೇಗ ಕಟ್ಕೊಡು ಅಂತ ಹೇಳಿ. ಅದನ್ನೇ ನಡೀತಾ ಇತ್ತು ಕೆಲಸ. ಇನ್ನು ನಾನು ಈ ಕಡೆ ತುಪ್ಪ ಕಾಯಿಸ್ತಾ ಇದ್ದೆ, ಬೆಣ್ಣೆ. ಈ ಹಬ್ಬಕ್ಕೆ ಬೆಣ್ಣೆ ಬೇಕೇ ಬೇಕು, ತುಪ್ಪ ಬೇಕೇ ಬೇಕು. ಸೊ ಹಾಗಾಗಿ ಕಾಯಿಸ್ತಾ ಇದ್ದೆ. ಇನ್ನು ನಮ್ಮ ಮನೆಯವರು ಸ್ವಲ್ಪ ಕೊಬ್ಬರಿ ತುರ್ಕೊಡ್ತಾ ಇದ್ದರು. ಅದೇ ಡಿಸ್ಕಷನ್ನಲ್ಲೇ ಅವತ್ತು ಮುಗ್ದೋಯ್ತು ನಮ್ಮದು ಕೆಲಸ. ಇನ್ನು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.